ಇನ್ನೇನು ಕೆಲವೇ ದಿವಸಗಳಲ್ಲಿ ಅವರ ಹುಟ್ಟುಹಬ್ಬ ಬರುತ್ತೆ. ಅದಕ್ಕೆ ಯಾವ ರೀತಿ ಪ್ಲಾನ್ ಮಾಡಿದಿರಿ ಕಲಾಭಿಮಾನಿಗಳಿಗೋಸ್ಕರ? 75ನೇ ಅಮೃತ ಮಹೋತ್ಸವ ತುಂಬಾ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತ ಅನ್ಕೊಂಡಿದ್ವಿ. ಬಟ್ ಇದು ಅನ್ಫಾರ್ಚುನೇಟ್ ಇದಾಗಿದೆ. ಸೊ ಈಗ ಅದಕ್ಕೆ ಖರ್ಚು ಮಾಡೋ ದುಡ್ಡನ್ನು ಕೂಡ ಸ್ಮಾರಕ ಅಥವಾ ದರ್ಶನ ಕೇಂದ್ರ ಇದ್ರ ಕಡೆ ಗಮನ ಕೊಟ್ಟು ವಿತಿನ್ ನೆಕ್ಸ್ಟ್ ಇಯರ್ ಅಲ್ಲಿ ಅಂದ್ರೆ 75ನೇ ವರ್ಷ ಮುಗಿಯೋದಕ್ಕಿಂತ ಮುಂಚೆದಲ್ಲಿ ಅಮೃತ ಮಹೋತ್ಸವ ಬಹಳ ದೊಡ್ಡ ಮಟ್ಟದಲ್ಲಿ ಮಾಡ್ಬೇಕು ಅಂತಿದೀವಿ. ಈ ಸದ್ಯಕ್ಕೆ ಸಿಂಪಲ್ ಆಗಿ ಸರಳವಾಗಿ 75ನೇ ವರ್ಷವನ್ನು ಆಚರಿಸ್ತೀವಿ. ಬಟ್ ಅದರ ಎಂಡಿಗೆ ಈ ರಾಜ್ಯ ಬಹಳ ದೊಡ್ಡ ಒಂದು ಉತ್ಸವವನ್ನ ಕಣ್ಕೊಂಡ್ಕೊಳ್ಳುತ್ತೆ. ಅಂದ್ರೆ ಎಲ್ಲಿ ಮಾಡ್ಬೇಕು? ಯಾಕಂದ್ರೆ ಈಗ ಪುಣ್ಯಭೂಮಿ ಇಲ್ಲಿ ಕಳ್ಕೊಂಡ್ಬಿಟ್ಟಿದೆ. ಎಲ್ಲಾ ಅಭಿಮಾನಿಗಳಿಗೂ ಅವ್ರ ಅಂತ್ಯಕ್ರಿಯೆ ಆಗಿರ್ತಕ್ಕಂಥ ಸ್ಥಳನೇ ಬೇಕು ಅನ್ನೋ ಒಂದು ಆಶಯ ಇರೋದ್ರಿಂದ ಆಲ್ಮೋಸ್ಟ್ ಎಷ್ಟೊಂದ್ ಜನ ಬಂದೇ ಬರ್ತಾರೆ. ಉತ್ತರ ಕರ್ನಾಟಕದ ಅಭಿಮಾನಿಗಳಂತೂ ಕಣ್ಣು ಮುಚ್ಕೊಂಡು ಬಸ್ ಹತ್ಕೊಂಡು ಬಂದೇ ಬಿಡ್ತಾರೆ. ಅವ್ರಿಗೆ ಎಲ್ಲ ಯಾವ ರೀತಿ ವ್ಯವಸ್ಥೆ ಎಲ್ಲಿ ಮಾಡಿದಿರಿ ಅಂತ? ಇಲ್ಲ, ನಾನು ಈ ನಂದಿನಿ ಲಿಂಕ್ ಗ್ರೌಂಡ್ ಅಲ್ಲಿ ಅಂತ ಹೇಳ್ಬಿಟ್ಟು ಬುಕ್ ಮಾಡಿದ್ವಿ. ಬಟ್ ಅದು ಆಗುತ್ತಾ ಇಲ್ವಾ ಅನ್ನೋಂತ ಅನುಮಾನ ಇದೆ. ಅದಿಲ್ಲಂತಂದ್ರೆ ಟೌನ್ ಅಲ್ಲೂ ಕೂಡ ಬುಕ್ ಮಾಡಿದ್ವಿ. ಇಲ್ಲ ಅಂತಂದ್ರೆ ಬಸವನಗುಡಿಯಲ್ಲಿ ಒಂದು ಆಟದ ಮೈದಾನವನ್ನು ಕೂಡ ಬುಕ್ ಮಾಡಿದ್ವಿ 3 ಕಡೆಗೆ. ಎಲ್ಲೋ ಒಂದ್ ಕಡೆ ಕಾರ್ಯಕ್ರಮ ಅಂತ ಆಗುತ್ತೆ. ಬಟ್ ದೊಡ್ಡ ಮಟ್ಟದಲ್ಲಿ ಆಗಲ್ಲ, ಸರಳವಾಗಿ ಕಾರ್ಯಕ್ರಮವನ್ನು ಮಾಡ್ತೀವಿ. ಬರ್ತಡೇ ದಿವಸ ಸಿನಿಮಾದ ಟ್ರೈಲರ್, ಟೀಸರ್ಸ್, ಹಾಡು ಎಲ್ಲ ರಿಲೀಸ್ ಆಗ್ತಾ ಇರುತ್ತೆ. ಇದೊಂದ್ಸರಿ ವಿಶೇಷವಾಗಿ ಅವ್ರ ಅಭಿಮಾನಿ ಮಾಡೋಣ ಅಂತ ಅನ್ಕೊಂಡು ಪ್ಲಾನ್ ಮಾಡ್ತಾ ಇದ್ದೀನಿ. ಅವತ್ತು ಎಲ್ಲಿ ಆಗುತ್ತೆ ವಿಶ್ವನಾಥನ್ ಅವ್ರ ಬರ್ತಡೇ ಅಂತ ಅನ್ನಿಸ್ತಾರೆ. ಖಂಡಿತವಾಗ್ಲು ಆ ಎಲ್ಲಾ ಕೆಲಸಗಳು ಸುಗಮವಾಗ್ಲಿ, ಯಶಸ್ವಿ ಆಗ್ಲಿ ಅಂತ ಹಾರೈಸ್ತೀವಿ. ಥ್ಯಾಂಕ್ ಯು ಸೋ ಮಚ್. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.